ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ಈ ತನ್ವಿ ಬಂದುಬಿಟ್ಟು ಅವ್ರ ಅಮ್ಮನಿಗೆ ಅಪ್ಪನಿಗೆ ಗೊತ್ತಿಲ್ಲದಂಗೆ ರೆಸಾರ್ಟ್ಗೆ ಬಂದಿರ್ತಾರೆ. ಹಾಗೆ ಅಲ್ಲಿಗೆ ಪೊಲೀಸರು ಕೂಡ ಬಂದುಬಿಡ್ತಾರೆ. ಪೊಲೀಸರು ಬಂದುಬಿಟ್ರು ಇವರೆಲ್ಲ ಡ್ಯಾನ್ಸ್ ಮಾಡ್ಕೋತಾ ನಿಂತ್ಕೊಂಡಿರ್ತಾರೆ. ಅದನ್ನು ನೋಡಿಬಿಟ್ಟು ಪೊಲೀಸರು ರೈಡ್ ಮಾಡಿಬಿಡ್ತಾರೆ. ಏನು ಈ ಥರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಬಂದಿದ್ದಾರೆ, ಏನು ಬುದ್ಧಿ ಇಲ್ವಾ ನಿಮಗೆ ಅಂತ ಆ ಕಡೆ ರೆಸಾರ್ಟ್ ಅವ್ರಲ್ಲಿ ಓನರ್ ಅವ್ರನ್ನ ಕರೆಸ್ಬಿಟ್ಟು ಅವರಿಗೆ ಬೈತಾ ಇರ್ತಾರೆ. ನಿಮಗೆ ಮೆಜಾರಿಟಿ ಇಲ್ದವ್ರನ್ನ ಇಲ್ಲಿ ಇಟ್ಕೋಬಾರ್ದು ಅನ್ನೋದು ಗೊತ್ತಿಲ್ವಾ, ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಾ ನೀವು ಅಂಥೇಳಿ ಪೊಲೀಸ್ ಅವ್ರಿಗೆ ಬೈತಾ ಇರ್ತಾರೆ. ಹಾಗೆ ಎಷ್ಟು ಜನ ಹುಡುಗಿಯರಿದ್ದಾರೆ ಎಲ್ಲರೂ ಕರೆಸ್ಬಿಟ್ಟು, ಏನು ನಿಮಗೆ ಬುದ್ಧಿ ಇಲ್ವಾ, 18 ವರ್ಷದ ಮೇಲ್ಪಟ್ಟವರು ಬರಬೇಕು, ಅದರೊಳಗಿನವರು ಬರಬಾರ್ದು ಅನ್ನೋದು ಗೊತ್ತಿಲ್ವಾ, ನಿಮ್ಮ ಅಪ್ಪ ಅಮ್ಮನ ಸಹಿ ಇಲ್ಲದೆ ಹೇಗೆ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೆ ಕಾಲ್ ಮಾಡೋಕ್ಕೆ ಹೇಳ್ತಾರೆ. ಕಾಲ್ ಮಾಡಿಬಿಟ್ಟು ಪೊಲೀಸವರು ಮಾತಾಡ್ತಾರೆ. ಏನು ನಿಮ್ಮ ಮಗಳನ್ನ ರೈಡ್ ಮಾಡಿದ್ದೀವಿ ನಾವು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು, ನಮ್ಮ ಮಗಳನ್ನ ರೈಡ್ ಮಾಡಿದ್ದೀರಾ, ನನಗೆ ಗೊತ್ತಿಲ್ಲದೆ ಹೇಗೆ ಹೋದ್ಲು ಅವಳು ಅಂತೇಳ್ಬಿಟ್ಟು ಅವ್ರ ಅಮ್ಮ ಭಾಗ್ಯ ಮಾತಾಡ್ತಾ ಇರ್ತಾಳೆ ಹಾಗೆ ಫೋನಲ್ಲಿ. ಹಾಗೆ ತನ್ವಿ ಬಂದುಬಿಟ್ಟು ಹೇಳ್ತಾಳೆ, ನೋಡಿ ಈ ಕಡೆ ಭಾಗ್ಯ ಬಂದುಬಿಟ್ಟು, ತನ್ವಿ ಏನು ಹೇಳ್ತಾ ಇದೆಯಾ, ನೀ ಎಲ್ಲಿಗೆ ಹೋಗಿದೆಯಾ ಅಂತ ತನ್ವಿಗೆ ಕೇಳ್ತಾ ಇರ್ತಾಳೆ ಅವರಮ್ಮ. ಅಮ್ಮ ಸಾರಿ ಅಮ್ಮ, ನಾನು ರೆಸಾರ್ಟ್ಗೆ ಬಂದುಬಿಟ್ಟೆ ಅಮ್ಮ, ಸಾರಿ ಅಮ್ಮ ಅಂತ ಕೇಳ್ತಾ ಇರ್ತದೆ. ತನ್ವಿ ನೀ ಏನೇನು ಮಾಡ್ಕೊಳ್ತಾ ಇದೀಯಾ ಅಂತೇಳ್ಬಿಟ್ಟು ಅವರಮ್ಮ ಬೈತಾ ಇರ್ತಾಳೆ. ಹಾಗೆ ಭಾಗ್ಯ, ತನ್ವಿ ನಂಗೆ ಗೊತ್ತಿಲ್ಲದೆ ಹೇಗೆ ಹೋದೆ, ನನ್ನ ಸಿಗ್ನೇಚರ್ ಕೂಡ ಹಾಕಿರಲಿಲ್ವಲ್ಲ ಅಂತ ಕೇಳ್ತಾ, ಅದು ಏನಾಯಿತು ಅಂದರೆ ಅಮ್ಮ ಅಂತೇಳ್ಬಿಟ್ಟು ತುಂಬ ಭಯ ಪಟ್ಕೊಳ್ತಾ ಇರ್ತಾಳೆ. ಹಾಗೆ ಭಾಗ್ಯ ಏನು ಮಾಡಿ ಪೊಲೀಸರಿಂದ ಬಚಾವ್ ಮಾಡ್ತಾಳೆ ಅಂತ ನೋಡೋಣ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.